ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ 2026ನೇ ಬಜೆಟನ್ನು, ಅದು 17ನೇ ಬಜೆಟ್ ಅವ್ರದ್ದು, ದಾಖಲೆ ಬಜೆಟ್ ಅಂತ ಹೇಳಿ ಒಂದು ಬಜೆಟನ್ನು 4.48 ಲಕ್ಷ ಕೋಟಿ ಒಂದು ದೊಡ್ಡ ಗಾತ್ರದ ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ದಾಖಲೆಯ ಬಜೆಟ್ ಅಂತಿದೆಯಲ್ಲ, ಅದು ದಾಖಲೆಗಳಿಗೆ ಮಾತ್ರ ಸ್ಥಿಮಿತವಾಗಿರುವಂಥ ಬಜೆಟ್. ಯಾವುದೇ ಕಾರಣಕ್ಕೂ ಖಾಲಿ ಚೊಂಬಿದೆ ಹೊರತು ಆ ಚೊಂಬಲ್ಲಿ ನೀರಿರಬೇಕು ಅಂದರೆ ಸರ್ಕಾರದ ಬೊಗಸೆಯಲ್ಲಿ ಹಣ ಇರಬೇಕು. ಹಣ ಇಲ್ಲದೆ ಬಜೆಟನ್ನು ಘೋಷಣೆ ಮಾಡಿ ದಾಖಲೆಗಳಿಗೆ ಮಾತ್ರ ಸ್ಥಿಮಿತವಾಗಿರುವಂಥ ಬಜೆಟನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ತವರು ಜಿಲ್ಲೆಯನ್ನು ಎಲ್ಲೋ ಒಂದು ಕಡೆ ಮರ್ತಿದ್ದಾರೆ ಅಂತ ನನಗೆಲ್ಲೋ ಒಂದು ಕಡೆ ಯೋಚನೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಕಳೆದೋಗಿದ್ದಾರಾ? ಯಾರ ಹಿಡಿತದಲ್ಲಿದ್ದಾರೆ? ಬಜೆಟ್ ಇದು ಅವರೇ ಮಂಡಿಸಿರುವಂಥದ್ದಾ, ಇಲ್ಲ ಯಾರು ಎಲ್ಲ ಬರ್ಕೊಟ್ಟು ಇವರು ಇದಾರಲ್ಲ, ಇವರು ಹೈಕಮಾಂಡ್ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಇವರೆಲ್ಲ ಕೂತು ಮಾಡಿಕೊಟ್ಟಿರೋಂಥ ಬಜೆಟ್ ಇದು? ಯಾವುದೋ ಒಂದು ಸಮುದಾಯಕ್ಕೆ ಸ್ಥಿಮಿತವಾಗಿ ಮಾಡಿರುವಂಥ ಬಜೆಟ್ನ ಮಾಡಿದಿರಲ್ಲ. ಏನೊಂದು ಶಾಲಾ ಕಾಲೇಜುಗಳ ವಿಚಾರದಲ್ಲಿ ಒಂದು ಮಾಡಿದಿರಿ ಒಂದು ಬಜೆಟು, ಅದು ಯಾವ ಸಮುದಾಯ? ಬರೀ ಬಡವರಿರುವಂಥದ್ದು ಒಂದೇ ಸಮುದಾಯದಲ್ಲ, ಬೇರೆ ಸಮುದಾಯದಲ್ಲಿಲ್ವಾ? ಈಗ ನೀವು 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳಲ್ಲಿ ಇವತ್ತೊಂದು ದಿನ ನಮ್ಮ ಇಡೀ ನಮ್ಮ ರಾಜ್ಯಕ್ಕೆ ಎಲ್ಲರಿಗೂ ಕೂಡ ಉಪಯೋಗ ಆಗ್ತಾಯಿದೆ ಅಂತ ಇದ್ದೀರಲ್ಲ ಸ್ವಾಮಿ. ಪಂಚ ಗ್ಯಾರಂಟಿ ಎಲ್ಲವನ್ನು ಕೊಟ್ಟಿದ್ದೀರಾ ನೀವು? ಯುವ ನಿಧಿ ಎಲ್ಲಿದೆ? ಯುವ ನಿಧಿಗೆ ಹಣ ಬಿಡುಗಡೆ ಮಾಡಿದ್ದೀರಾ? ಇಲ್ಲಿವರೆಗೂ 8 ಹಣಿನಾದರೂ ಕೂಡ ಈ ನಿರುದ್ಯೋಗಿಗಳಿಗೆ, ಯುವಕರು ಇವತ್ತು ಕೆಲಸ ಇಲ್ಲದೆ ಹೋರಾಟ ಮಾಡ್ಕೊಂಡು ಬೀದಿ ಅಲಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಈ ರಾಜ್ಯದ ಗೌರವ ಕಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಉದ್ಯೋಗ ಸೃಷ್ಟಿ ಮಾಡಿ ಅಂತ ಹೇಳಿದ್ರೆ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದೀರಿ. ಅಲ್ಲ ಸ್ವಾಮಿ, ನಿಮಗೆ ಅವ್ರಿಗೆ ಸಂಬಳ ಕೊಡೋಕ್ಕೆ ನಿಮ್ಮ ಹತ್ರ ಖಜಾನೆಯಲ್ಲಿ ದುಡ್ಡಿದೆಯಾ? ಎಲ್ಲೋ ಏನಾರು ಮುಖಕ್ಕೆ ಏನೋ ಒಂಥರ ಇದನ್ನ ಹಾಕ್ಬಿಟ್ಟು, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು, ಮುಖಕ್ಕೆ ಒಂದು ಇದನ್ನ ಬುರ್ಕಾ ಹಾಕ್ಬಿಟ್ಟು ಕಳಿಸುವಂಥ ಕೆಲಸವನ್ನು ಏನಾರು ಮಾಡ್ತಾಯಿದ್ದೀರಾ ಅಂತ ನಂಗೆ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ನೀವು ಅಪ್ಲಿಕೇಶನ್ನ ಕಾಲ್ ಮಾಡ್ತೀರಿ. ಅಪ್ಲಿಕೇಶನ್ ಕಾಲ್ ಮಾಡೋದು ಯಾವಾಗ? ತಿರ್ಗಿ ನೀವು ಅವ್ರನ್ನ ಇಂಟರ್ವ್ಯೂ ಕರೆಯೋದು ಯಾವಾಗ? ಅವ್ರನ್ನ ತಗೊಳ್ಳೋದು ಯಾವಾಗ? ಹಂಗೆ ಇನ್ನೊಂದು 2 ವರ್ಷ ಕಾಲ ತಳ್ಳಿಬಿಟ್ಟು 5 ವರ್ಷ ಕಂಪ್ಲೀಟ್ ಆದಮೇಲೆ ಅವಾಗೊಂದು ಅನೌನ್ಸ್ಮೆಂಟು, ಈ ಏನು 56,000 ಉದ್ಯೋಗಕ್ಕೆ ನಾವು ಕರೆದಿದ್ದೇವೆ, ಅದು ಎಲ್ಲರಿಗೂ ಕೂಡ ಕೆಲಸ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತೀರಾ? ಕೊಟ್ಟಿದ್ದೀರಾ ಕೆಲಸನ ನೀವು? ಏನು ಮಾಡಿದ್ದೀರಿ ಸ್ವಾಮಿ? ರೋಡಲ್ಲಿ ಅಲಿತಾ ಇದ್ದಾರೆ ಇವತ್ತು ಯುವಕರು. ಆಮೇಲೆ ನೀವು ಹಳೆ ಬಜೆಟ್ ಏನು ಮಾಡಿದಿರಲ್ಲ, ಹಳೇದು ಏನು ಮಾಡಿದ್ದೀರಿ ಸ್ವಾಮಿ? ಅನೌನ್ಸ್ ಮಾಡಿದಿರಲ್ಲ, ಅದಕ್ಕೆಲ್ಲ ಹಣ ಬಿಡುಗಡೆ ಮಾಡಿದ್ದೀರಾ? ಡೆವಲಪ್ಮೆಂಟ್ ಅಂದರೆ ಏನು ಅಂತ ಗೊತ್ತಾ? ನಿಮ್ಮ ಪುಕ್ಸಟ್ಟೆ ಭಾಗ್ಯಗಳೇ ಡೆವಲಪ್ಮೆಂಟ್ ಅಂತ ತಿಳ್ಕೊಂಡಿದ್ದೀರಾ? ಬಸ್ಗಳು ಕೆಟ್ಟಿ ನಿಂತವೆ, ರೋಡಲ್ಲಿ ನಿಂತೋಗ್ಬಿಡ್ತವೆ ಬಸ್ಗಳು, ಆಕ್ಸಿಲ್ಗಳು ಕಟ್ಟಾಗಿ ಆಕ್ಸಿಡೆಂಟ್ಗಳಾಗ್ತವೆ, ಎಷ್ಟೋ ಜನದ ಪ್ರಾಣವನ್ನು ತೆಗೆದಿದ್ದೀರಿ ಇವತ್ತು. ಅದಕ್ಕೆಲ್ಲ ಯಾರು ಜವಾಬ್ದಾರಿ ಸ್ವಾಮಿ? ಎಷ್ಟು ಜನದ ಪ್ರಾಣ ತೆಗೆದಿದ್ದೀರಿ ನಿಮ್ಮ ಸರ್ಕಾರ ಬಂದ ಮೇಲೆ ಗೊತ್ತಿದೆ ನಿಮಗೆ? ಕೊಲೆ, ದರೋಡೆ, ಸುಲಿಗೆ, ಇವೇ ನಿಮ್ಮ ಸರ್ಕಾರದ ಸಾಧನೆ. ಏನೋ ದೊಡ್ಡ ದಾಖಲೆ ಮಟ್ಟದಲ್ಲಿ ಮಾಡಿದ್ದಾರೆ ಅಂತ ಯಾವ ಸಂಭ್ರಮಾಚರಣೆ ಮಾಡ್ತಾಯಿದ್ದೀರಿ? ದಾಖಲೆಗಳಿಗಿರೋದಕ್ಕೆ ಮಾತ್ರನಾ ಈ ಸಂಭ್ರಮಾಚರಣೆ? ಎಲ್ಲ ಮರೆಮಾಚೋದಕ್ಕೋಸ್ಕರ ನೀವೆಲ್ಲೋ ಪಾಪ ನಿಮ್ಮ ಕಾಂಗ್ರೆಸ್ನ ಚೇಲಗಳಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಪಟಾಕಿ ಹೊಡಿಸ್ಕೊಂಡು ಸಿಹಿ ಹಂಚಿಸಿ ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಸಮಾಧಾನ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ನಾನು ಹೇಳಬೇಕಾಗಿರೋದು, ನಾನು ಮೈಸೂರಿನ ತವರು ಜಿಲ್ಲೆಯವನಾಗಿದ್ಕೊಂಡು ನಾನಿಲ್ಲಿ ನಿವಾಸಿಯಾಗಿ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ನಿಮ್ಮ ತವರು ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? NR ಕ್ಷೇತ್ರಕ್ಕೆ ಒಂದು ಕಾಲೇಜ್ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ. ನೀವು ಯಾಕೆ ಒಂದು ಇಂಜಿನಿಯರಿಂಗ್ ಕಾಲೇಜನ್ನ ಮೈಸೂರು ಭಾಗಕ್ಕೆ ತರ್ತಾ ಇಲ್ಲ? ತರ್ಬೋದಿತ್ತಲ್ಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಿತ್ತಲ್ವಾ? ಆಮೇಲೆ ರೈತರ ಪರ ಬಜೆಟ್ ಅಂತ ಹೇಳ್ತೀರಿ. ಯಾವ ರೈತರ ಪರ ಬಜೆಟು? ನಿಮ್ಮ ಯೋಗ್ಯತೆಗೆ ಅವ್ರಿಗೇನಾದ್ರು ಆರೋಗ್ಯ ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಆರೋಗ್ಯ ವಿಮೆ ಮಾಡಿಸುವಂಥ ಒಂದು ಇದನ್ನು ಮಾಡಿಲ್ಲ, ನೀವು ಸವಲತ್ತನ್ನು ಕೊಟ್ಟಿಲ್ಲ. ಅವ್ರು ಏನಾದ್ರು ಬಂದಂಥ ಸಂದರ್ಭದಲ್ಲಿ ದುಡ್ದು ವರ್ಷಾನುಗಟ್ಟಲೆ ಏನು ದುಡ್ದಿರ್ತಾರೆ, ಆ ದುಡ್ಡನ್ನು ಇವತ್ತು ಹಾಸ್ಪಿಟ್ಲ್ಗಳಲ್ಲಿ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ಸ್ವಲ್ಪ, ನಿಮ್ಗೇನಾದ್ರು ರೈತರ ಮೇಲೆ ಸ್ವಲ್ಪ ಗೌರವ, ಪ್ರೀತಿ, ವಿಶ್ವಾಸ ಇದ್ದಿದ್ರೆ ಅವ್ರಿಗೆ ಫಸ್ಟು 1 ರೂಪಾಯಿನೂ ಕಟ್ಟದೇನೆ ಕೇವಲ ಅವರ RTC ಮತ್ತು ಆಧಾರ್ ಕಾರ್ಡನ್ನ ತಗೊಂಬಂದು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಆಸ್ಪತ್ರೆಯಲ್ಲಾದರೂ ಕೂಡ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋ ಒಂದು ಯೋಜನೆಯನ್ನು ತಂದಿದ್ರೆ ಸಿದ್ದರಾಮಯ್ಯನವರೇ, ನಿಮ್ಮನ್ನು ನಾನು ಒಪ್ತಾ ಇದ್ದೆ. ಇವತ್ತು ಒಂದು ಒಳ್ಳೆ ಬಜೆಟನ್ನು ಮಾಡಿದ್ದಾರೆ. ರೈತರ ಆರೋಗ್ಯದ ಬಗ್ಗೆ ಕಾಳಜಿನೇ ವಹಿಸಿದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡ್ಬೋದಿತ್ತು. ಮತ್ತು ಮಕ್ಕಳುಗಳಿಗೆ ಏನು 16 ವರ್ಷದ ಒಳಗಿರುವಂಥ ಮಕ್ಕಳುಗಳು ಯಾವುದೇ ಕಾರಣಕ್ಕೂ ಮೊಬೈಲ್ ಯೂಸ್ ಮಾಡಬಾರ್ದು ಅಂತಿದ್ದೀರಾ? ನಿಮಗೆ ತಾಕತ್ತಿದ್ರೆ, ನಿಮಗೆ ಶಕ್ತಿ ಇದ್ದರೆ ದಯವಿಟ್ಟು ನೀವು ಈ ಆನ್ಲೈನ್ ಕ್ಲಾಸ್ಗಳಿದೆಯಲ್ಲ ಅದನ್ನೆಲ್ಲ ರದ್ದು ಮಾಡಿ ಫಸ್ಟು. ಆಮೇಲೆ ಬೇಕಾದರೆ ಅವ್ರಿಗೆ ಪಾಠ ಹೇಳೋರಂತೆ. ನೀವೆಲ್ಲ ಆನ್ಲೈನ್ ಸಿಸ್ಟಮಿಗೆ ತಂದುಬಿಟ್ಟು
ಮೊಬೈಲ್ ಉಪಯೋಗಿಸೋಕ್ಕೆ ನೀವೇ ಎಲ್ಲನೂ ಹೇಳ್ಕೊಟ್ಬಿಟ್ಟು ಇವತ್ತು ಅದನ್ನು ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಯಾವ ಮಟ್ಟಕ್ಕೆ ತಡೆ ಮಾಡ್ತೀರಿ, ಯಾವ ಥರ ಮಾಡ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ. ಸಾಧ್ಯ ಇದೆಯಾ ಅದು? ಶಾಲಾ ಸ್ಕೂಲ್ಗಳಲ್ಲಿ ಈಗ ಆಲ್ರೆಡಿ ಇದೆ, ಯಾರು ಮೊಬೈಲ್ ತರ್ಬೋದು ಅಂತ ಏನಾರು ಇದೆಯಾ ಕಾನೂನು? ಇಲ್ಲ. ಮೊಬೈಲ್ ಮನೇಲಿ ನೋಡಿದ್ರೆ ಯಾವ ಥರ ತಡಿತೀರಿ ಅದನ್ನು? ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಯಾವುದೇ ರೀತಿಯ ಸಿದ್ಧತೆ ಇಲ್ಲದೇ ಇವತ್ತು ನೀವು ಮಾಡಿರುವಂಥ ಕೆಲಸಗಳಿದು. ಈ ಬಜೆಟು 100ಕ್ಕೆ 100 ಭಾಗ ಈ ರಾಜ್ಯದ ಜನತೆಗೆ ಮಂಕುಬುದಿ ಏರ್ಚುವಂಥದ್ದು, ಖಾಲಿ ಚೊಂಬು 3 ನಾಮ ಹಾಕುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ.